ಸಂತೋಷ್ ಲಾಡ್ ಅವರು ಈ ತಂದಿರುವಂತ ಸ್ಕೀಮ್ ಬಗ್ಗೆ ನಿಮ್ಗೆ ಏನು ಒಳ್ಳೇದು ಅನಿಸ್ತು. ಒಳ್ಳೆ ಅಭಿವೃದ್ಧಿ ಎಲ್ಲ ಫ್ಯಾಮಿಲಿಗೆ ಬೆನಿಫಿಟ್ ಆಗಿರುತ್ತೆ. ಮಾಡಿದ್ರೆ ಹಾಸ್ಪಿಟಲ್ ಖರ್ಚನ್ನು ಎಲ್ಲ ಅವರೇ ಕೊಡ್ತಾರೆ ಅಂದಮೇಲೆ ಇನ್ನೇನು ಬೇಕು. ಅಷ್ಟು ಒಳ್ಳೆ ಕೆಲಸಕ್ಕೆ ಒಳ್ಳೇದೇ ಹೇಳ್ಬೇಕು, ಅದಕ್ಕೆ ಬಿಟ್ಟು ಬೇರೆದು ಹೇಳೋಕ್ಕಾಗಲ್ಲ. ಇಲ್ಲಿ ಕಟ್ಟಡ ಕಾರ್ಮಿಕರು ಇದ್ದಾರೆ, ಅವರು ಕೂಡ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಈ ಒಂದು ಕಟ್ಟಡ ಕಾರ್ಮಿಕರ ಸೌಲಭ್ಯದ ಬಗ್ಗೆ. ಅಣ್ಣ ನಮಸ್ಕಾರ, ನಿಮ್ಮ ಹೆಸರು? ಮಲ್ಲಿಕಾರ್ಜುನ್ ಅಂತ. ನೀವು ಎಷ್ಟು ವರ್ಷದಿಂದ ಈ ಒಂದು ಕೆಲಸ ಮಾಡ್ತಿದ್ದೀರಾ? ಸುಮಾರು ಒಂದು 7-8 ವರ್ಷದಿಂದ ಮಾಡ್ತಾ ಇದ್ದೀನಿ. ಈ ತರ ಕೆಲಸ ಮಾಡೋಂಥವ್ರಿಗೆ ಲೇಬರ್ ಕಾರ್ಡ್ ಅಂತ ಮಾಡ್ತಾರೆ, ಕಾರ್ಮಿಕ ಇಲಾಖೆ ಕಡೆಯಿಂದ ಲೇಬರ್ ಆಫೀಸಲ್ಲಿ ಮಾಡ್ಕೊಡ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದೆಯಾ? ಗೊತ್ತಿಲ್ಲ ಅಣ್ಣ ನನಗೆ. ನೋಡಿ, ಕಾಂಗ್ರೆಸ್ ಸರ್ಕಾರ ಈಗ ಕಾರ್ಮಿಕ ಇಲಾಖೆ ಏನಿದೆ, ಕಾರ್ಮಿಕ ಇಲಾಖೆಯ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಈ ರೀತಿಯಾಗಿ ಅಂತ ಕೆಲಸ ಮಾಡ್ತಿರುವಂಥ ಕಟ್ಟಡ ಕಾರ್ಮಿಕರಿಗೋಸ್ಕರನೇ ಲೇಬರ್ ಕಾರ್ಡ್ ಅಂತ ಮಾಡಿಸ್ಕೊಡ್ತಾ ಇದ್ದಾರೆ. ಅದರಿಂದ ನಿಮಗೆ ಮತ್ತೆ ನಿಮ್ಮ ಕುಟುಂಬಕ್ಕೆ ಯೂಸ್ ಆಗುತ್ತೆ. ನಿಮಗೆ ಇನ್ಶೂರೆನ್ಸ್ ಬರುತ್ತೆ, ಅಂದರೆ ಇದರಿಂದ ಮತ್ತೆ ನಿಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರುತ್ತೆ. ಇದ್ರ ಜೊತೆಗೆ ನಿಮ್ಗೆ ಏನಾದರೂ ಒಂದು ಆರೋಗ್ಯ ಸಮಸ್ಯೆ ಆದರೆ, ಏನಾದರೂ ಹಾಸ್ಪಿಟ್ಲಿಗೆ ಏನಾದರೂ ತೋರಿಸ್ಬೇಕು, ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂತಂದರೆ ಅದರ ಖರ್ಚಿಗೆ ಅಂತ ಕೂಡ ದುಡ್ಡು ಕೊಡುತ್ತೆ ಸರ್ಕಾರ, ಈ ಒಂದು ಇಲಾಖೆ ಕಡೆಯಿಂದ. ಈ ಒಂದು ಮಾಹಿತಿ ನಿಮ್ಗೆ ಇದಕ್ಕಿಂತ ಮುಂಚೆ ಗೊತ್ತಿತ್ತಾ? ಗೊತ್ತಿರಲಿಲ್ಲ ನಮಗೆ, ಇವಾಗ ಗೊತ್ತಾಗೋಯ್ತು. ಸೊ ಹಂಗಾದ್ರೆ ಈ ತರದ ಒಂದು ಸ್ಕೀಮ್ ತಂದಿದೆ ಸರ್ಕಾರ. ಈ ತಂದಿರೋಂಥ ಸ್ಕೀಮ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಇಷ್ಟೆಲ್ಲ ಒಂದು ಒಳ್ಳೆ ಸವಲತ್ತನ್ನು ಕೊಡ್ತಾ ಇದ್ದಾನೆ, ಏನು ಅನ್ಸುತ್ತೆ? ಒಳ್ಳೇದು ಅನಿಸ್ತು. ಒಳ್ಳೆ ಅಭಿವೃದ್ಧಿ ಚೆನ್ನಾಗಿ ಆಯ್ತು. ಎಲ್ಲ ಫ್ಯಾಮಿಲಿಗೆ ಬೆನಿಫಿಟ್ ಆಗಿರುತ್ತೆ. ಮಾಡಿದ್ರೆ ಹಾಸ್ಪಿಟಲ್ ಖರ್ಚನ್ನು ಎಲ್ಲ ಅವರೇ ಕೊಡ್ತಾರೆ ಅಂದಮೇಲೆ ಬೆನಿಫಿಟ್ ಚೆನ್ನಾಗೇ ಆಯ್ತು. ಇದ್ರ ಜೊತೆಗೆ ಯಾರಾದರೂ ಈ ಕಾರ್ಡ್ ಮಾಡಿಸಿದಂಥವ್ರು ಏನಾದ್ರು ಆಕಸ್ಮಿಕವಾಗಿ ಏನೋ ಆಕ್ಸಿಡೆಂಟ್ ಆದರೆ, ಏನಾದರೂ ಸಾಮಾನ್ಯವಾಗಿ ಏನೋ ಹುಷಾರಿಲ್ಲದೆ ವಯಸ್ಸಾಗಿ ಏನಾದರೂ ಮರಣ ಹೊಂದಿದ್ರು ಕೂಡ ಅವ್ರಿಗೆ ಅದಕ್ಕೂ ದುಡ್ಡು ಕೊಡ್ತಾರೆ ಇಂತಿಷ್ಟು ಅಂತ. ಅಂದರೆ ಮತ್ತೆ ಮಾಮೂಲಾಗಿ ಡೆತ್ ಆದರೂ ಕೂಡ ಈ ಕಾರ್ಯಕ್ರಮ ಏನು ಮಾಡ್ತೀವಲ್ಲ, ಸತ್ತೋದ ಮೇಲೆ ಕೆಲವೊಂದು ಕಾರ್ಯಕ್ರಮ ನಾವು ಮಾಡ್ತಿರ್ತೀವಿ, ಹೌದಾ? ಆ ಕಾರ್ಯಕ್ರಮದ ಖರ್ಚಿಗೆ ಅಂತ ಕೂಡ ದುಡ್ಡು ಕೊಡ್ತಾರೆ. ಏನು ಅನ್ಸುತ್ತೆ ಇಷ್ಟೆಲ್ಲ ಕೊಡ್ತಾರೆ ಅಂದರೆ? ಒಳ್ಳೇದೇ, ಮತ್ತೆ ಚೆನ್ನಾಗೈತಲ್ಲ, ಇನ್ನೇನು ಬೇಕು. ಇಷ್ಟು ಒಳ್ಳೆ ಕೆಲಸಕ್ಕೆ ಒಳ್ಳೇದೇ ಹೇಳ್ಬೇಕಲ್ಲ, ಅದಕ್ಕೆ ಬಿಟ್ಟು ಬೇರೆದು ಹೇಳೋಕ್ಕಾಗಲ್ಲ. ಮತ್ತೆ ಏನಾದರೂ ಈ ಥರ ಕೆಲಸ ಮಾಡೋ ಹೆಣ್ಮಕ್ಳು ಇದ್ರು ಕೂಡ ಅವ್ರಿಗೆ ಹೆರಿಗೆಗೆ ಅಂತಾನು ದುಡ್ಡು ಕೊಡುತ್ತೆ, ಅವ್ರ ಮಕ್ಕಳಿಗೂ ಮತ್ತೆ ಇದು ಸ್ಕಾಲರ್ಶಿಪ್ ಕೊಡುತ್ತೆ. ಇದಕ್ಕೆಲ್ಲ ಏನು ಅನ್ಸುತ್ತೆ? ಚೆನ್ನಾಗಿ ಐತೆ. ಸೊ ಹಾಗಾದ್ರೆ ನೀವು ಕಾರ್ಡ್ ಮಾಡಿಸಿಲ್ಲ ಅಂತ ಹೇಳ್ತಿದ್ದೀರಾ? ಈಗಲೇ ಹೋಗಿ ನೀವು ತಪ್ಪದೆ ಒಂದು ಸಂಬಂಧಪಟ್ಟ ಒಂದು ಕಚೇರಿಗೆ ಹೋಗಿ, ಇದು ಲೇಬರ್ ಆಫೀಸ್ಗೆ ಹೋಗ್ಬಿಟ್ಟು ನೀವು ಈ ಒಂದು ಕಾರ್ಡನ್ನು ಮಾಡಿಸ್ಕೊಳ್ಳಿ ಅಂತ ಸರ್ಕಾರ ಹೇಳ್ತಾ ಇದೆ. ಖಂಡಿತ ಮಾಡಿಸ್ಕೊಂತೀರಲ್ವಾ? ಮಾಡಿಸ್ಕೊತೀವಿ ಬಿಡಿ.